ಇಂದು ಆಗಸ್ಟ್ 28 ಜ್ಯೋತಿಷ್ಯ ಶಾಸ್ತ್ರ ಮತ್ತು ಧಾರ್ಮಿಕ ಚೌಕಟ್ಟಿನಲ್ಲಿ ಅತ್ಯಂತ ಪ್ರಮುಖವಾದ ದಿನ. ಇಂದು ರಾತ್ರಿ ಆಕಾಶದಲ್ಲಿ ಅದ್ಭುತವಾದ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಹಿಂದೂ ಸನಾತನ ಧರ್ಮದಲ್ಲಿ ಗ್ರಹಣಗಳನ್ನು ಕೇವಲ ಖಗೋಳಶಾಸ್ತ್ರೀಯ ಘಟನೆಯಾಗಿ ನೋಡದೆ ಮಾನವ ಜೀವನ ಮತ್ತು ಪ್ರಕೃತಿಯ ಮೇಲಾಗುವ ಪ್ರಭಾವದ ದೃಷ್ಟಿಯಿಂದಲೂ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಲಾಗುತ್ತದೆ. ಈ ಗ್ರಹಣದ ಸಮಯ ಶುಭ ಫಲ ಪಡೆಯುವ ಅದೃಷ್ಟ ರಾಶಿಗಳು, ಗ್ರಹಣ ಮುಗಿದ ನಂತರ ಪಾಲಿಸಬೇಕಾದ ನಿಯಮಗಳು ಹಾಗೂ ಮುಖ್ಯವಾಗಿ ಗರ್ಭಿಣಿಯರು ಮತ್ತು ಚಿಕ್ಕ ಮಕ್ಕಳು ವಹಿಸಬೇಕಾದ ಮುನ್ನೆಚ್ಚರಿಕೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಈಗ ತಿಳಿಯೋಣ. ಹಿಂದೂ ಧರ್ಮ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಚಂದ್ರಗ್ರಹಣ ಮಹತ್ವ. ಹಿಂದೂ ಧರ್ಮದ ಪ್ರಕಾರ ಚಂದ್ರಗ್ರಹಣವು ರಾಹು ಮತ್ತು ಕೇತುಗಳ ಪ್ರಭಾವದಿಂದ ಸಂಭವಿಸುತ್ತದೆ. ಜ್ಯೋತಿಷ್ಯದಲ್ಲಿ ಚಂದ್ರನನ್ನ ಮನೋಕಾರಕ ಅಂದರೆ ಮನಸ್ಸಿನ ಅಧಿಪತಿ ಎಂದು ಕರೆಯಲಾಗುತ್ತದೆ. ಗ್ರಹಣ ಕಾಲದಲ್ಲಿ ಚಂದ್ರನ ಮೇಲಾಗುವ ಪ್ರಭಾವವು ಮಾನವನ ಆಲೋಚನೆಗಳು, ಆವೇಗಗಳು ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಶಾಸ್ತ್ರಗಳ ಪ್ರಕಾರ ಗ್ರಹಣದ ಸಮಯವು ಯಾವುದೇ ಭೌತಿಕ ಕಾರ್ಯಗಳಿಗೆ ಅಶುಭವೆಂದು ಪರಿಗಣಿತವಾದರೂ ಜಪ, ತಪ, ಧ್ಯಾನ ಮತ್ತು ಮಂತ್ರಸಿದ್ಧಿಗೆ ಅತ್ಯಂತ ಶ್ರೇಷ್ಠವಾದ ಕಾಲ. ಈ ಸಮಯದಲ್ಲಿ ಮಾಡುವ ಜಪ ಮತ್ತು ದಾನಗಳು ಸಾಮಾನ್ಯ ದಿನಗಳಿಗಿಂತ 100ರಷ್ಟು ಹೆಚ್ಚಿನ ಪುಣ್ಯ ಫಲವನ್ನು ನೀಡುತ್ತವೆ ಎಂಬ ನಂಬಿಕೆ ಇದೆ. ಚಂದ್ರಗ್ರಹಣದ ಸಮಯ ಮತ್ತು ಅದೃಷ್ಟ ರಾಶಿಗಳು. ಈ ಬಾರಿಯ ಚಂದ್ರಗ್ರಹಣವು ವಿಶೇಷ ಗ್ರಹಗಳ ಸಂಯೋಜನೆಯಲ್ಲಿ ನಡೆಯುತ್ತಿದ್ದು ಕೆಲವು ರಾಶಿಗಳಿಗೆ ಅದ್ಭುತ ಫಲಗಳನ್ನು ನೀಡಲಿದೆ. ಅದೃಷ್ಟ ರಾಶಿಗಳು: ವೃಷಭ ರಾಶಿ. ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಚೇತರಿಕೆ ಕಂಡು ಬರಲಿದೆ. ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಸಿಂಹರಾಶಿ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸಫಲತೆ ಸಿಗಲಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಧನುರಾಶಿ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ದೀರ್ಘಕಾಲದ ಸಮಸ್ಯೆಗಳು ಬಗೆಹರಿಯಲಿವೆ. ಮೀನರಾಶಿ. ಆರೋಗ್ಯದಲ್ಲಿ ಚೇತರಿಕೆ ಮತ್ತು ದೇವತಾನುಗ್ರಹದಿಂದ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಲಭಿಸಲಿದೆ. ಈ ರಾಶಿಯವರಿಗೆ ಗ್ರಹಣದ ಪ್ರಭಾವವು ಧನಾತ್ಮಕ ಬದಲಾವಣೆಗಳನ್ನು ತರಲಿದೆ. ಗರ್ಭಿಣಿ ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಅನುಸರಿಸಬೇಕಾದ ನಿಯಮಗಳು. ಗ್ರಹಣದ ಸಮಯದಲ್ಲಿ ಸೂಕ್ಷ್ಮ ತರಂಗಗಳು ಹೆಚ್ಚಿರುವುದರಿಂದ ಗರ್ಭಿಣಿಯರು ಮತ್ತು ಸಣ್ಣ ಮಕ್ಕಳು ವಿಶೇಷ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಕಡ್ಡಾಯವಾಗಿದೆ. ಗರ್ಭಿಣಿಯರಿಗೆ ಸಲಹೆಗಳು. ಗ್ರಹಣ ಕಾಲದಲ್ಲಿ ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಬರಬಾರದು. ಗ್ರಹಣದ ಕಿರಣಗಳು ನೇರವಾಗಿ ಬೀಳದಂತೆ ನೋಡಿಕೊಳ್ಳಿ. ಕತ್ತರಿ, ಚಾಕು, ಸೂಜಿ ಅಥವಾ ಯಾವುದೇ ಚೂಪಾದ ವಸ್ತುಗಳನ್ನು ಬಳಸಬಾರದು. ತರಕಾರಿ ಕತ್ತರಿಸುವುದು, ಬಟ್ಟೆ ಹೊಲಿಯುವುದು ಅಥವಾ ಹರಿಯುವ ಕೆಲಸಗಳನ್ನು ಮಾಡಬಾರದು. ಗ್ರಹಣದ ಸಮಯದಲ್ಲಿ ಶಾಂತವಾಗಿ ಕುಳಿತು ಇಷ್ಟ ದೇವತೆಯ ಮಂತ್ರಗಳನ್ನು ಅಥವಾ ಸಂತಾನ ಗೋಪಾಲ ಮಂತ್ರವನ್ನು ಜಪಿಸುವುದು ಮಗುವಿನ ಆರೋಗ್ಯಕ್ಕೆ ಅತ್ಯಂತ ಶ್ರೇಷ್ಠ. ನಿದ್ರಿಸುವುದನ್ನು ಆದಷ್ಟು ತಡೆದು ನೇರವಾಗಿ ಕುಳಿತುಕೊಳ್ಳಲು ಪ್ರಯತ್ನಿಸಿ. ಚಿಕ್ಕ ಮಕ್ಕಳಿಗೆ ಸಲಹೆಗಳು. ಗ್ರಹಣ ಆರಂಭವಾಗುವ ಮೊದಲು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡಿ. ಗ್ರಹಣ ಕಾಲದಲ್ಲಿ ಮಕ್ಕಳು ಹೊರಗಡೆ ಆಟವಾಡಲು ಹೋಗದಂತೆ ಮನೆಯ ಒಳಗಡೆಯೇ ಇರುವಂತೆ ನೋಡಿಕೊಳ್ಳಿ. ಗ್ರಹಣದ ಸಮಯದಲ್ಲಿ ಅವರಿಗೆ ತಿನ್ನಲು ಅಥವಾ ಕುಡಿಯಲು ಏನನ್ನೂ ನೀಡಬೇಡಿ. ಗ್ರಹಣ ಮುಗಿದ ನಂತರ ಪಾಲಿಸಬೇಕಾದ ಧಾರ್ಮಿಕ ನಿಯಮಗಳು. ಗ್ರಹಣ ಪೂರ್ಣಗೊಂಡ ತಕ್ಷಣ ಮನೆಯಲ್ಲಿ ಮತ್ತು ಸಮಾಜದಲ್ಲಿ ಶುದ್ಧೀಕರಣ ಪ್ರಕ್ರಿಯೆ ನಡೆಯಬೇಕು. ಶುದ್ಧಿ ಸ್ನಾನ. ಗ್ರಹಣ ಮುಗಿದ ತಕ್ಷಣ ಮನೆಯ ಪ್ರತಿಯೊಬ್ಬ ಸದಸ್ಯರು ತಲೆಗೆ ನೀರು ಹಾಕಿಕೊಂಡು ಕಲ್ಲುಪ್ಪು ಅಥವಾ ಗಂಗಾ ಜಲ ಬೆರೆಸಿದ ನೀರಿನಿಂದ ಸ್ನಾನ ಮಾಡಬೇಕು. ಮನೆ ಶುದ್ಧೀಕರಣ. ಸ್ನಾನದ ನಂತರ ಇಡೀ ಮನೆಗೆ ಗಂಗಾ ಜಲ ಅಥವಾ ಉಪ್ಪಿನ ನೀರನ್ನು ಪ್ರೋಕ್ಷಣೆ ಮಾಡಿ ಮನೆಯನ್ನು ಶುದ್ಧಗೊಳಿಸಬೇಕು. ದೇವರ ಪೂಜೆ. ದೇವರ ಮನೆಯನ್ನು ತೆರೆದು ವಿಗ್ರಹಗಳಿಗೆ ಮತ್ತು ಫೋಟೋಗಳಿಗೆ ಗಂಗಾಜಲ ಪ್ರೋಕ್ಷಣೆ ಮಾಡಿ ಹೊಸ ಹೂವು ಮತ್ತು ಧೂಪ ದೀಪಗಳಿಂದ ಪೂಜೆ ಸಲ್ಲಿಸಬೇಕು. ಆಹಾರ ಧರ್ಮ. ಗ್ರಹಣಕ್ಕಿಂತ ಮೊದಲು ಸಿದ್ಧಪಡಿಸಿದ ಮತ್ತು ತೆರೆದಿಟ್ಟ ಆಹಾರವನ್ನು ಸೇವಿಸಬಾರದು. ಗ್ರಹಣದ ನಂತರ ಹೊಸದಾಗಿ ಸಿದ್ಧಪಡಿಸಿದ ತಾಜಾ ಆಹಾರವನ್ನು ಸೌಟ್ ಮಾಡಿ ನೈವೇದ್ಯ ಮಾಡಿ ಸೇವಿಸಬೇಕು. ದಾನ ಧರ್ಮ. ಗ್ರಹಣ ಮುಗಿದ ನಂತರ ದಾನ ಮಾಡುವುದು ಅತ್ಯಂತ ಪುಣ್ಯದಾಯಕ. ಅಕ್ಕಿ, ಎಳ್ಳು, ಕಪ್ಪು ಕಡಲೆ, ಗೋಧಿ ಅಥವಾ ಬಟ್ಟೆಯನ್ನು ಶಕ್ತಿಗನುಸಾರವಾಗಿ ಬಡವರಿಗೆ ಅಥವಾ ಅರ್ಚಕರಿಗೆ ದಾನವಾಗಿ ನೀಡಬೇಕು. ಸಮರೋಪ. ಬಂಧುಗಳೇ, ಗ್ರಹಣ ಎನ್ನುವುದು ಪ್ರಕೃತಿಯ ನಿಯಮದ ಜೊತೆಗೆ ನಮ್ಮ ಆಂತರ್ಯದ ಶುದ್ಧೀಕರಣಕ್ಕೆ ಸಿಗುವ ಒಂದು ಸುವರ್ಣ ಅವಕಾಶ. ಧಾರ್ಮಿಕ ನಿಯಮಗಳನ್ನು ಗೌರವದಿಂದ ಪಾಲಿಸಿ ಗ್ರಹಣ ಕಾಲದಲ್ಲಿ ಜಪ, ಧ್ಯಾನಗಳನ್ನು ಮಾಡುತ್ತಾ ಸಚ್ಚಿಂತನೆಯಿಂದ ತೊಡಗಿಸಿಕೊಳ್ಳೋಣ. ಈ ಚಂದ್ರಗ್ರಹಣವು ನಿಮ್ಮೆಲ್ಲರ ಬಾಳಿನಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸೋಣ. ಧನ್ಯವಾದಗಳು.